ಹೊಸದುರ್ಗ ತಾಲೂಕು ಕೊಂಡಜ್ಜಿ ಗ್ರಾಮ, ಚಿತ್ರದುರ್ಗ ಡಿಸ್ಟಿಕ್ ಇಂದ ಬಂದಿದ್ದೀವಿ ನಾವು. ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ವಿಗ್ರಹಗಳನ್ನ ಮಾಡ್ತಕ್ಕಂಥದ್ದನ್ನ ನೋಡಿ ನಮ್ಗೆ ಯಾಕೋ ಇಲ್ಲಿಗೆ ಬರ್ಬೇಕು ಅನಿಸ್ತು. ನೋಡ್ಕೊಂಡು ಹೋಗಕ್ಕೆ ಅಂತೇಳಿ ಬಂದು ಇಲ್ಲಿ ಇವ್ರು ಮಾಡಿರ್ತಕ್ಕಂಥ ವಿಗ್ರಹಗಳು ಇವನ್ನೆಲ್ಲ ನೋಡ್ಬಿಟ್ಟು ನಮ್ಗೆ ತುಂಬಾ ಖುಷಿಯಾಗಿ ಇಲ್ಲೇ ಮಾಡಿಸ್ಬೇಕು ಅಂತೇಳಿ ಈಗ 25 ದಿವಸದ ಹಿಂದ್ಗಡೆ ನಾವು ಇವ್ರಿಗೆ ಅಡ್ವಾನ್ಸ್ ಕೊಟ್ಬಿಟ್ಟು ಹೋಯ್ದು ಕರೆಕ್ಟ್ ಟೈಮಿಗೆ ನಮಗೆ ವಿಗ್ರಹ ಮಾಡಿಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿ ಸ್ಪಂದಿಸಿರು. ನಮ್ಮಲ್ಲಿ ಬರ್ತಕ್ಕಂಥ ಸುಮಾರು ಜನಕ್ಕೆ ಹೇಳ್ತಾ ಇದೀವಿ ನಾವು, ನಮ್ಮ ಕಡೆಯಿಂದ ಬರೋ ಅಂತವ್ರಿಗೆ ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ವಿಗ್ರಹಗಳನ್ನ, ಹೋಗಿ ಮಾಡಿಸ್ರಿ ಅಂತ. ಇನ್ನೂ ಒಂದಿಬ್ರು ಬರೋ ಅಂತವ್ರು ಇದ್ದಾರೆ ಇಲ್ಲಿಗೆ ಈಗ ವಿಗ್ರಹಕ್ಕೆ ನೆಕ್ಸ್ಟ್ ಕೊಡೋದಿಕ್ಕೆ ಅಂತ. ನಮಗೆ ಬಹಳ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ವಿಗ್ರಹನ. ಈ ತರ ಮಾಡ್ತಕ್ಕಂಥವ್ರು ನಮ್ಮ ಸೈಡ್ ಅಲ್ಲಿ ಯಾರು ಇಲ್ಲ. ಈ ಕೆಲಸವನ್ನು ಮಾಡ್ತಕ್ಕಂಥವ್ರು ಮಾಡ್ಕೊಂಡ್ ಯಾರು ಇಲ್ಲ. ನಾವು ಹೆಚ್ಚು ಕಡಿಮೆ ಇವ್ರನ್ನ ಹುಡ್ಕೊಂಡು 350 ಕಿಲೋಮೀಟರ್ ಇಂದ ಬಂದಿದೀವಿ ಇಲ್ಲಿಗೆ. 350 ಕಿಲೋಮೀಟರ್ ಇಂದ ಬಂದ್ವಿ. ಯಾಕೆ ಬಂದಿದೀವಿ ಅಂದ್ರೆ ಇವ್ರ ಕಲೆಯನ್ನ ನೋಡಿ, ಅದನ್ನ ನೋಡಿ ನಾವು ಬಂದಿರ್ತಕ್ಕಂಥದ್ದು. ಇದೇ ತರ ಭಗವಂತ ಇವ್ರಿಗೆ ಶಕ್ತಿ ಕೊಟ್ಟು ಇನ್ನೂ ಉತ್ತಮವಾದಂತ ವಿಗ್ರಹಗಳನ್ನ ಕೊಟ್ಟು ಎಲ್ಲ ಜಗತ್ ಪ್ರಸಿದ್ಧಿ ಆಗ್ಲಿ ಅಂತೆಲ್ಲ ಆತ್ಮ ಆಂಜನೇಯ ಸ್ವಾಮಿ ಉತ್ಸವ ಮೂರ್ತಿ ವಿಗ್ರಹನ ಮಾಡಿಸಿದ್ವಿ. ಆಂಜನೇಯ ಸ್ವಾಮಿಯ ಉತ್ಸವ ಮೂರ್ತಿ ವಿಗ್ರಹವನ್ನ ಮಾಡಿಸಿದ್ವಿ. ಆಂಜನೇಯ ಸ್ವಾಮಿನೇ ಪುರಾತನ ದೇವರು. ಹೌದು, ತುಂಬಾ ಚೆನ್ನಾಗಿ ಕಳೆ ಇದೆ. ಭಕ್ತಿ ಆ ಕಳೆ ನೋಡೇ ನಾವು ಇಲ್ಲಿ ಈ ವಿಗ್ರಹಗಳು ನಾವು ಬಂದಾಗ, ಆಂಜನೇಯ ಸ್ವಾಮಿ ವಿಗ್ರಹಗಳು ನೋಡಿ ಆ ಕಳೆ ನೋಡ್ಬಿಟ್ಟೆ ನಾವು ಹೌದು ಅದೇ ನೋಡ್ಬಿಟ್ಟು ಇಲ್ಲೇ ಮಾಡಿಸ್ಬೇಕು ಅಂತೇಳಿ ನಮಗೆ ಅನ್ಸಿದ್ರಿಂದಾನೇ ಇಲ್ಲಿ ಮಾಡೋದಿಕ್ಕೆ. ಹೌದೌದು, ಮನಸ್ಸಿಗೆ ಉಲ್ಲಾಸ ಆದಂಗ ಆಯ್ತು ನಮ್ಗೆ ಈ ಕಲೆಯನ್ನು ನೋಡಿದಾಗ. ಈ ತರ ಕಲೆ ಮಾಡ್ತಕ್ಕಂಥ ನಮ್ಮ ಸೈಡ್ ಅಲ್ಲಿ ಇಲ್ಲ ಯಾರು. ಹಾಗಾಗಿ ಇಲ್ಲಿ ಮಾಡಿರ್ತಕ್ಕಂಥ ವಿಗ್ರಹಗಳನ್ನೆಲ್ಲ ನೋಡಿ ನಾವು ಏನ್ ನೋಡ್ಕೊಂಡು ಹೋಗ್ಬೇಕು, ಇಲ್ಲಿ ನೋಡೋಣ ಅಂತೇಳಿ ಬಂದಿದ್ದು. ಬಟ್ ಇವ್ನು ಮಾಡಿರ್ತಕ್ಕಂಥ ವಿಗ್ರಹಗಳು ಇವನ್ನೆಲ್ಲ ನೋಡಿ, ಆ ಮಖದ ತೇಜಸ್ಸು ಅವನ್ನೆಲ್ಲ ನೋಡಿ, ವಿಗ್ರಹಕ್ಕೆ ತೇಜಸ್ಸನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನೋಡಿ ನಾವಿಲ್ಲೇ ಮಾಡಿಸ್ಬೇಕು ಅಂತೇಳಿ ಇಲ್ಲಿ ಮಾಡೋದಿಕ್ಕೆ ಹೇಳೋದು. ನಮಸ್ಕಾರ, ನನ್ನ ಹೆಸರು ಸುರೇಶ್ ಅಂತೇಳಿ, ಕೊಂಡಜ್ಜಿ ಗ್ರಾಮ, ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ನಾವು ನಮ್ಮೂರಿನ ಒಂದು ಪುರಾತನ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ತುಂಬಾ ಹಳೆಯ ದೇವಸ್ಥಾನನ ಇತ್ತೀಚೆಗೆ ನಾವು ಜೀರ್ಣೋದ್ಧಾರ ಮಾಡಿದ್ವಿ. ಜೀರ್ಣೋದ್ಧಾರ ಮಾಡಿದ ನಂತರ ಆ ದೇವರ ಒಂದು ಶಕ್ತಿ ನಮ್ಗೆ, ನಮ್ಮ ಊರಿನ ಜನರಿಗೆ ಎಲ್ರಿಗೂ ಅವರ ದೇವರ ಒಂದು ಆಶೀರ್ವಾದ, ಕೃಪಾಶೀರ್ವಾದ ಇರಬೇಕು ಅಂತ ಹೇಳಿ ಕಾರಣಕ್ಕಾಗಿ ನಮ್ಮ ಆಂಜನೇಯ ಸ್ವಾಮಿ ದೇವರ ಒಂದು ಉತ್ಸವ ಮೂರ್ತಿಯಿಂದ ಇರಲಿಲ್ಲ. ಆ ಉತ್ಸವ ಮೂರ್ತಿಯನ್ನು ನಮ್ಮ ಗ್ರಾಮದಲ್ಲಿ ಪ್ರತಿಷ್ಠಾಪಿಸಬೇಕು, ಆ ಜನರಿಗೆ ಎಲ್ರಿಗೂ ಅದರ ಆಶೀರ್ವಾದ ಒಂದು ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಉತ್ಸವ ಮೂರ್ತಿಯನ್ನ ನಾವು ಮಾಡಿಸ್ಲಿಕ್ಕೆ ಅಂತ ಪ್ರಯತ್ನ ಪಟ್ಟಾಗ ನಮಗೆ ಹಲವಾರು ದಿಕ್ಕುಗಳಲ್ಲಿ ಹಲವಾರು ಕಡೆಯಿಂದ ನಮಗೆ ಮಾಡುವಂತ ಶಿಲ್ಪಿಗಳ ಮಾಹಿತಿಯನ್ನು ಕಲೆಕ್ಟ್ ಮಾಡಿದಾಗ ನಮಗೆ ಈ ಒಬ್ಬ ಶಿಲ್ಪಕಾರರು ನಮಗೆ ತುಂಬಾ ಇಷ್ಟ ಆದ್ರು. ಅವ್ರನ್ನ ಒಮ್ಮೆ ಭೇಟಿ ಮಾಡಿ ಆನಂತರ ತೀರ್ಮಾನ ಮಾಡೋಣ ಅಂತೇಳಿ ಬಂದಾಗ, ಇಲ್ಲಿನ ಅವರ ಶಿಲ್ಪಗಳನ್ನ ನೋಡಿದಾಗ, ಆ ಶಿಲ್ಪಗಳಲ್ಲಿ ಅವರ ಶಿಲ್ಪಿಯಲ್ಲಿ ಇರುವಂತ ಜೀವಶಕ್ತಿಯನ್ನ ನೋಡಿದಾಗ ನಮಗೆ ತುಂಬಾ ಖುಷಿ ಆಯ್ತು. ನಾವು ಇಲ್ಲೇ ಮಾಡಿಸ್ಬೇಕು, ನಮ್ಮ ಉತ್ಸವ ಮೂರ್ತಿಯನ್ನ ಇಲ್ಲೇ ಮಾಡಿಸ್ಬಿಟ್ಟು ಆನಂತರ ಅದಕ್ಕೆ ಜೀವ ತುಂಬಿಟ್ಟು ಆ ದೇವರನ್ನು ನಮ್ಮ ಊರಲ್ಲಿ ಪ್ರತಿಷ್ಠಾಪಿಸ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನಾವು ಇವರನ್ನ ಸಂಪರ್ಕಿಸಿ ಈ ಒಂದು ಕಾರ್ಯಕ್ಕೆ ಅವ್ರನ್ನ ಕೇಳ್ಕೊಂಡಾಗ ಅವರು ತುಂಬಾ ಖುಷಿಯಿಂದ ಒಪ್ಕೊಂಡು ನಮ್ಗೆ ಈ ಒಂದು ಉತ್ಸವ ಮೂರ್ತಿಯನ್ನ ನಮ್ಗೆ ತಯಾರು ಮಾಡಿಕೊಟ್ಟಿದ್ದಾರೆ. ಉತ್ಸವ ಮೂರ್ತಿ ನಮ್ಗೆ ತುಂಬಾ ಇಷ್ಟ ಆಯ್ತು. ಮೊದಲು ನಾವು ಪ್ರಭಾಳೆಯನ್ನ ಬೇರೆ ಡಿಸೈನ್ ಅಲ್ಲಿ ಹೇಳಿದ್ದು, ಅದು ತದನಂತರ ಅದು ಹೊಂದಾಣಿಕೆ ಆಗೋದ ಕಾರಣಕ್ಕೆ ಬದಲಾಯಿಸಿಕೊಡಿದಾಗ ಖುಷಿಯಿಂದ ಅವ್ರು ಬದಲಾಯಿಸಿಕೊಟ್ರು. ಮತ್ತೆ ಇನ್ನು ಉತ್ಸವ ಮೂರ್ತಿಯಲ್ಲಿ ಅದು ನಿಂತಿರುವಂತ ಭಂಗಿಯಲ್ಲಿ ಸುಮಾರು 1 ಅಡಿ ಎತ್ತರದ ಉತ್ಸವ ಮೂರ್ತಿ ಬೇಕು ಅಂತ ಕೇಳಿದಾಗ, ಆಯ್ತು ಸರ್ ಮಾಡ್ಕೊಡ್ತೀವಿ, ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀವಿ ಅಂತ ಹೇಳಿ ಮಾಡ್ಕೊಟ್ಟಿದ್ರೆ, ತುಂಬಾ ಒಂದು ಮೂರ್ತಿಯನ್ನ ನೋಡ್ತಾ ಇದ್ರೆ ಅದರ ಮುಖ ಭಾವ ತುಂಬಾ ನಮಗೆ ಖುಷಿ ಕೊಡ್ತಾ ಇದೆ. ಅದರಲ್ಲಿನ ಎಷ್ಟೋ ಶಕ್ತಿ ತುಂಬಿಕೊಂಡಿರುವಂತ ಮೂರ್ತಿಯಾಗಿ ನಮ್ಗೆ ಗೋಚರಿಸ್ತಾ ಇದೆ. ಈ ಒಂದು ಉತ್ಸವ ಮೂರ್ತಿ ನಮ್ಮ ಗ್ರಾಮದ, ನಮ್ಮ ಸುತ್ತಮುತ್ತಲ ಎಲ್ಲ ಜನರಿಗೂ ಕೂಡ ಒಂದು ಒಳ್ಳೇದು ಮಾಡ್ಲಿ, ಈ ಮೂಲಕ ಈ ಶಿಲ್ಪವನ್ನ ನಮ್ಗೆ ಒಂದು ತಯಾರು ಮಾಡಿಕೊಟ್ಟಂತ ಈ ಶಿಲ್ಪಕಾರರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಬಯಸ್ತೇನೆ.